ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳು ಉಪಯೋಗಿಸಿರುವಂತಹ ನೀರು ಅದು ಶುದ್ಧವಾಗಿದೆ ಅಥವಾ ಅಶುದ್ಧವಾಗಿದೆಯೇ? ಮಿತ್ರರೇ, ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ನಾಡು, ನೀರಿಗಾಗಿ ಪರದಾಡುವಂತಹ ನಾಡು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ. ಇಂತಹ ಚಿಕ್ಕಬಳ್ಳಾಪುರಕ್ಕೆ ಸರ್ಕಾರಗಳು ಎತ್ತಿನ ಓಳ ಮತ್ತು ಎನ್ ವ್ಯಾಲಿ ನೀರಿನ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡ್ತಾರೆ. ಈ ಎರಡು ಪ್ರಾಜೆಕ್ಟುಗಳು, ಮೊದಲನೇದಾಗಿ ಎನ್ ವ್ಯಾಲಿ ನೀರು. ಈ ನೀರು ಬೆಂಗಳೂರಿನ ಜನ 1.5 ಕೋಟಿಯಿಂದ 2 ಕೋಟಿ ಜನ ಬಳಸತಕ್ಕಂತಹ ನೀರನ್ನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜನರಿಗೆ ಮರುಬಳಕೆ ಮಾಡಲಂತಹ ಬಿಟ್ಟಂತಹ ನೀರು. ಈ ನೀರನ್ನು ಒಂದು ಕಡೆ ಸಂರಕ್ಷಣೆ ಮಾಡಿ ಅದನ್ನು ಶುದ್ಧತೆಯ ರೂಪಕ್ಕೆ ಪರಿವರ್ತನೆ ಮಾಡುವಂತಹದ್ದು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇತ್ತೀಚೆಗೆ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲೂ ಸಹ ನೀರನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಸುಮಾರು 500 ಹಳ್ಳಿಗಳಲ್ಲಿ ನೀರು ಅಶುದ್ಧವಾಗಿದೆ. ಮಿತ್ರರೇ, ಈ ಎನ್ ವ್ಯಾಲ್ಯೂ ಘಟಕ 2ರಲ್ಲಿ ಕೇವಲ ಮಾತ್ರ ಶುದ್ಧತೆಯನ್ನು ಮಾಡಲಾಗಿದೆ. ಈ 500 ಗ್ರಾಮಗಳಲ್ಲಿ ಬಳಸತಂತಹ ನೀರಿನಲ್ಲಿ ನೈಟ್ರೈಡ್ ಮತ್ತು ಫ್ಲೋರೈಡ್ ಅಂಶ ಜಾಸ್ತಿ ಆಗಿದೆ. ಮಿತ್ರರೇ, ಫ್ಲೋರೈಡ್ ಅಂಶ ಪ್ರತಿ ಲೀಟರಿಗೆ 1.5 ಗ್ರಾಮ್ ಇರಬೇಕು. ಆದರೆ ಫ್ಲೋರೈಡ್ ಅಂಶ 2.9 ಗ್ರಾಮ್ ಇದೆ. ತದಾದ ನಂತರ ನೈಟ್ರೈಡು 4.5 ಗ್ರಾಮ್ ಇರಬೇಕಾದರೆ ಇದಕ್ಕಿಂತ 3 ಪಟ್ಟು, ಅಂದರೆ 3 ಪಟ್ಟು ಜಾಸ್ತಿ ಆಗಿದೆ. 3 ಪಟ್ಟು ಜಾಸ್ತಿ ಆಗಿದೆ. ಇದರಿಂದ ಮಕ್ಕಳಲ್ಲಿ, ವಯಸ್ಕರಲ್ಲಿ ಹಾಗೂ ವೃದ್ಧರಲ್ಲಿ ಮೂಳೆಗಳ ಬೆಳವಣಿಗೆ ಕಡಿಮೆಯಾಗುತ್ತೆ. ಮೂತ್ರಪಿಂಡಗಳ ಕಾಯಿಲೆಗಳು, ಹೃದಯಘಾತ ಕಾಯಿಲೆಗಳು, ನರದೌರ್ಬಲ್ಯ ಕಾಯಿಲೆಗಳು ಮುಂತಾದ ರೀತಿಯ ಕಾಯಿಲೆಗಳು ಬರುತ್ತೆ. ಪ್ರಾಬಬ್ಲಿ ಈ ನೀರನ್ನು ಕುಡಿಯೋರು ಜನಸಾಮಾನ್ಯರು, ಯಾವುದೇ ರೀತಿಯ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಅವರು ಕುಡಿಯೋದಿಲ್ಲ. ಯಾವುದೋ ರೀತಿಯ ಬ್ರ್ಯಾಂಡೆಡ್ ನೀರನ್ನು ಕುಡಿದು ಅವರು ತಮ್ಮ ಜೀವನವನ್ನು ನಡೆಸ್ತಾರೆ. ಆದರೆ ಈ ಜನಸಾಮಾನ್ಯರು ಕುಡಿಯುವುದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ 700 ಜನ ರೋಗಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದ್ದಾರೆ. ಹಾಗಿದ್ದಲ್ಲಿ ಚಿಕ್ಕಬಳ್ಳಾಪುರ ಜನ ಕುಡಿಯುತ್ತಿರುವುದು ನೀರ ಅಥವಾ ವಿಷಯನ? ಮಿತ್ರರೇ, ಚಿಕ್ಕಬಳ್ಳಾಪುರದ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾನು ಅಧಿಕಾರಕ್ಕೆ ಬಂದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೀರನ್ನು ಶುದ್ಧತೆಯನ್ನು ಮಾಡಿ ಜನರಿಗೆ ನಾನು ಕೊಡ್ತೀನಿ ಅಂತ ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ. ಬಂದಂಥ 3 ವರ್ಷಗಳಲ್ಲಿ ಪ್ರದೀಪ್ ಈಶ್ವರ್ ಅವರು ತಮ್ಮ ಕ್ಷೇತ್ರವನ್ನಾಗಲಿ ಜನರನ್ನಾಗಲಿ ಸೇವೆ ಮಾಡುವಂತ ಇಲ್ಲ. ಅವರು ಮೈಸೂರಿನ ಪ್ರತಾಪ್ ಸಿಂಹ, ಬಿಜಾಪುರದ ಯತ್ನಾಳ್, ಚಿಕ್ಕಮಗಳೂರಿನ ಸಿ ಟಿ ರವಿ ಹಾಗೂ ವಿರೋಧ ಪಕ್ಷ ಆರ್ ಅಶೋಕ್ ಹಾಗೂ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಬಗ್ಗೆ ಮಾತನಾಡುವಂಥ ಇವು. ಹಾಗೂ ಇತ್ತೀಚೆಗೆ ಸಚಿವ ಸ್ಥಾನ ಆಕಾಂಕ್ಷಿಯಾಗಿದ್ದರು, ಆದರೆ ಅದು ನಿರಾಶೆಗೊಂಡಿತು. ಮಿತ್ರರೇ, ಇಷ್ಟೊಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನ ಕುಡಿಯುತ್ತಿರುವ ನೀರು ವಿಷವಾದರೂ ಸಹ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಯಾವುದೇ ರೀತಿಯ ಜನಪ್ರತಿನಿಧಿಯಾಗಲಿ ಅಧಿಕಾರಿಯಾಗಲಿ ಇದರ ಬಗ್ಗೆ ಮಾತನಾಡಿಲ್ಲ. ಅಫ್ಕೋರ್ಸ್ ಅವರು ಸ್ವಲ್ಪ ಬ್ಯುಸಿ ಆಗಿರ್ತಾರೆ. ಯಾಕಂತಂದರೆ ಅಧಿಕಾರದ ಆಸೆ ಹಾಗೂ ಹಣದ ಆಸೆ ವ್ಯಾಮೋಹ ಬಿದ್ದರೆ ಅದು ಆ ರೀತಿಯೇ. ಮಿತ್ರರೇ, ಈ ಒಂದು ಎನ್ ವ್ಯಾಲ್ಯೂ 3ರ ಘಟಕ ನಂತರ ಶುದ್ಧತೆಯನ್ನು ಮಾಡಿ ಜನರಿಗೆ ತಲುಪುವಂತಹ ಪ್ರತಿಯೊಂದು ಕ್ಷೇತ್ರದ, ಅದು ಚಿಕ್ಕಬಳ್ಳಾಪುರ ಆಗಿರ್ಬೋದು, ಚಿಟ್ಲಘಟ್ಟ ಆಗಿರ್ಬೋದು, ಚಿಂತಾಮಣಿ ಆಗಿರ್ಬೋದು, ಬಾಗೇಪಲ್ಲಿ ಆಗಿರ್ಬೋದು, ಗೌರಿಬಿದನೂರು ಆಗಿರ್ಬೋದು, ಈ ಎಲ್ಲ ಕ್ಷೇತ್ರದ ಜನ ಕುಡಿಯುವಂತಹ ನೀರು ವಿಷವಾಗಿದೆ. ಮಿತ್ರರೇ,